ಬಡ್ಡಿ ಮಗ ತಪ್ಪಿಸ್ಕೊಂಡ್ಬಿಟ್ಟ. ಹೋಗ್ಲಿ ಬಿಡ್ರಿ. ಆ ರಾಜ್ಕಾಲ್ ಯಾರೇ? ಅವನು ಯಾರಂತ ಗೊತ್ತಾಗ್ಲಿಲ್ಲ ಸರ್. ಆದ್ರೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಲ್ಲ, ನಿಮಗೆ ನನ್ನ ಕೃತಜ್ಞತೆಗಳನ್ನ ಹೇಗೆ ಸಲ್ಲಿಸಬೇಕಂತ ಗೊತ್ತಾಗ್ತಿಲ್ಲ. ಇಂಥ ದುಷ್ಟಗಳು ಇರೋದ್ರಿಂದಾನೆ ಇವತ್ತಿಗೂ ಹೆಣ್ಮಕ್ಳು ಒಬ್ಬಂಟಿಯಾಗಿ ಅಡ್ಡಾಡಕ್ ಆಗ್ತಿಲ್ಲ. ಇನ್ನೆಲ್ಲರೂ ಸ್ವಲ್ಪ ಹುಷಾರಾಗಿ ಅಡ್ಡಾಡ್ರಿ. ಅಂದಾಗೆ ಆ ರಾಜ್ಕಾಲ್ ನೋಡಿದ್ರೆ ಕಂಡಿಡ್ತೀರ ತಾನೆ? ಹೌದು, ಇನ್ನೊಂದು ಸಾರಿ ಅವನ ಮುಖವನ್ನು ನೋಡಿದ್ರೆ ಖಂಡಿತವಾಗಿಯೂ ಕಂಡಿಡ್ತೇನೆ. ಇಟ್ಸ್ ಓಕೆ. ನಿಮ್ಮ ಪರಿಚಯ ಮಾಡ್ಕೊಳ್ತೀರೋ ಹಾಗೆ ಇಲ್ಲ ಹೀಗೆ ಮಾತಾಡ್ತೀರೋ? ನನ್ನ ಹೆಸರು ಕಾವೇರಿ ಅಂತ. ನಿಮ್ಮ ನಾಮಧೇಯವೇನು? ವಾವ್, ವಾಟ್ ಎ ನೈಸ್ ನೇಮ್. ನನ್ನ ಹೆಸರು ಮದನ್ ಅಂತ. ಪಕ್ಕದ ಊರಿನ ಶ್ರೀಮಂತ ಏಕೈಕ ಕಿಚ್ಚನ್ ಅವರ ತಮ್ಮ ಈ ಮದನ್. ಅಯ್ಯೋ ಹೌದಾ ಸರ್. ಈ ನಿಮ್ಮ ಸಿರಿ ಸಂಪತ್ತು ಮತ್ತಷ್ಟು ಏರಲಿ ಎಂದು ಆ ದೇವರಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಥ್ಯಾಂಕ್ಸ್ ಕಾವೇರಿ. ಕಾವೇರಿ, ನಾನೇನೋ ಒಂದು ಕೇಳ್ತೀನಿ, ನೀನು ಹೇಳ್ತೀಯ ತಾನೆ? ಹೌದು ಸರ್, ಖಂಡಿತವಾಗಿಯೂ ನಾನೇನು ಅನ್ಕೊಳ್ಳೋದಿಲ್ಲ. ಅದೇನಿದು ಹೇಳಿ. ಏನಿಲ್ಲ ಕಾವೇರಿ, ಕಾಲಲ್ಲಿ ಕಾಲಂದ್ರ ಇಲ್ಲ. ನಿಂಗಿನ್ನೂ ಮದುವೆ ಆಗಿಲ್ಲ ತಾನೆ? ಅಯ್ಯೋ ಇಲ್ಲ ಸರ್. ಯಾಕೆ? ಅಬ್ಬಾ ಸ್ವಾಮಿ, ಬದಿಕೊಂಡೆ. ಏನಿಲ್ಲ ಕಾವೇರಿ. ಏನ್ ಹೇಳಿದ್ರಿ ನೀವು? ಹೇಳುತ್ತಲ್ಲ ಏನಿಲ್ಲ ಅಂತ. ಏನ ಹೇಳಿದ್ರಿ ನೀವು? ಸುಳ್ಳು ಹೇಳ್ತಾ ಇದ್ದ. ಕಳ್ಳ. ಏನಿಲ್ಲ ಕಾವೇರಿ. ಕಳ್ಳ ಕಳ್ಳ ಕಳ್ಳ. ಏನ ಹೇಳಿದ್ರಿ? ಏನಿಲ್ಲ ಕಾವೇರಿ. ಏನ ಹೇಳ್ತಾ ಇಲ್ಲ ಅಲ್ವಾ? ಅದೇನಿದು ಹೇಳಿ. ಹೇಳದ್ನಲ್ಲ ಕಾವೇರಿ, ಅಂತದೇನಿಲ್ಲ ಅಂತ. ಸರಿ ಆಯ್ತು, ನೀವೇನು ಹೇಳಿಲ್ಲ. ತುಂಬಾ ಜಾಣ ನೀನು. ನಾ ಇನ್ನು ಬರ್ತೇನೆ. ಸರಿ ಕಾವೇರಿ. ವಾಟ್ ಬ್ಯೂಟಿಫುಲ್ ಗರ್ಲ್. ಕಾವೇರಿ, ನಿನ್ನ ನಯನ ಮರೋ
ನೀನು ಪ್ರೇಮಲೋಕದಲ್ಲಿರುವಾಗ ಈ ಭೂಲೋಕದ ಅಣ್ಣನ ಕೂಗು ನಿನಗಲ್ಲಿ ಕೇಳಿಸಬೇಕು. ಅಣ್ಣ ಅದು ನೀನೇನು ಹೇಳಬೇಡ ಕಣೋ. ನಿನ್ನ ಮುಖದ ಛಾಯೆ ನೋಡಿದರೆ ನನಗೆಲ್ಲ ಅರ್ಥವಾಗುತ್ತದೆ. ಈ ನಿನ್ನ ಕನಸಿನ ಲೋಕದಲ್ಲಿ ಬಂದ ಅಪ್ಸರೆ ಯಾರೆಂದು ಈ ಅಣ್ಣನ ಹೇಳಲು ಸಂಕೋಚವೇ? ಅಣ್ಣ ನಿತ್ಯ ನಿಮ್ಮ ಹತ್ರ ಹೇಳ್ತೀನಿ, ಮತ್ತಾರ ಹತ್ರ ಹೇಳಿ ಅಣ್ಣ. ಅವ್ರಿಗೆ ಮತ್ತೊಂದು ಸಲ ಸಿಕ್ಕಿದ್ರೆ ಅವಳ ಮನುಷ್ಯ ನನ್ನಿದೇನೋ ಇಲ್ವ ಅಂತ ತಿಳ್ಕೊಂಡು ಹೇಳ್ತೀನಿ ಅಣ್ಣ. ಸರಿ ಅಣ್ಣ, ನಾನು ಬರ್ತೀನಿ. ಸರಿ ಮದ, ನೀನು ಹೋಗಿ ಬಾ. ಸರಿ ಅಣ್ಣ. ನಾನು ಅಪೇಕ್ಷಿಸಿದಂತೆ ನನ್ನ ತಮ್ಮನ ಕೂಡ ಕಾವೇರಿಯನ್ನು ಅಪೇಕ್ಷಿಸಿರುವನು. ಸಂಗನಿಂದ ಕಾವೇರಿಯನ್ನು ದೂರ ಮಾಡಿದರಷ್ಟೇ ಬಿಚ್ಚು. ಕಾವೇರಿ ಸಂಗಯ್ಯನ ಪ್ರೀತಿಯ ಗಂಡ ನನ್ನ ತಮ್ಮನೊಂದಿಗೆ ಬೆಳೆಸುವ ಕಾವೇರಿಯ ಪ್ರೀತಿಯ ಗಂಡ. ಕಾವೇರಿಗೆ ಸಂಜೆಗೆ ಕೊಡಿಸುವ ಕಷ್ಟಗಳು ನೂರೆಂಟು. ಸಂಗನ್, this is my challenge. ಜೀವನದಲ್ಲಿ ಯಾರ್ಯಾರೋ ಯಾವ್ದಾವ್ದೋ ಕೆಲಸ ಮಾಡ್ತಾರಂದ್ರೆ ನಾನು ಈ ಸೈಕಲ್ ರಿಪೇರಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತೀನಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಾಡ್ಬೇಕು. ಅದೇ ಕೆಲಸ ರೀ ಕೆಲಸ. ನನ್ನ ಹತ್ರ ಯಾರು ಬೇಕಾದ್ರೂ ಬಂದು ಹಾಕಿಸ್ಕೊಂಡು ಹೋಗ್ಬೋದು ನೋಡಿ. ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ನನ್ನಲ್ಲಿ, ಸಂತೋಷದ ಹೊನ್ನಳೆ ಹರಿಯುತ್ತಿದೆ ಕಣ್ಣಲ್ಲಿ. ಮುಂಜಾನೆಯುರಿ ಮುತಂಜೆಯುರಿ ನನ್ನಿದೆಯ ಬಡಿದವುರಿ ಹೃದಯದಲ್ಲಿ ಹೂಬೇಕೆ ನೀವು ಯಾರೇ ಬಡಿ 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 ಸುಮ್ಮನೆ ಜಾಜಿ ಕಾಮಾಕ್ಷಿ, ದೇವಾಲಯ ಶುರು ಮಾಡ್ಕೊಂಡೆ ನೀನು. ಇನ್ನೇನ್ ಮಾಡೋದು? ನಮ್ಮ ಅಪ್ಪ ಸತ್ ಮೇಲೆ ಇನ್ನೇ ಮಾಡ್ಕೊಕತ್ತಿ. ಒಟ್ಟಿ ಬಾಡಿಗೋಸ್ಕರ ಏನಾರ ಮಾಡ್ಬೇಕಲ್ಲ, ಅದಕ್ಕ ಹೂ ಮಾಡ್ಕೊಳಕತ್ತೀನಿ. ಹೌದು, ಈಟೇಟು ಗಡ್ಡ ಬಿಟ್ಕೊಂಡು ನೀನೇನ್ ಮಾಡ್ಕತ್ತೀನಿ? ಇನ್ನೇನ್ ಮಾಡಿದೆ ಕಾಮಾಕ್ಷಿ? ನಾನು ಕೂಡ ನಿನ್ನಂಗೆ ಹೊಟ್ಟೆ ಮಾಡಿಗೋಸ್ಕರ ಅಲ್ಲೇ ಜೀವನದಾಗ ಸುಮ್ಕೆ ಉದ್ರಾಬಿಡ್ಕೊತ್ ಮುಂದಿರ. ಹೊಟ್ಟೆ ಮಾಡಿಗೋಸ್ಕರ ಸೈಕಲ್ ಪಂಚರ್ ಆಗ್ತೀನಿ. ಓ ಗಂಡ್ಮಗ ಪಂಚರ್ ಆಗ್ತೀನು? ನಾನು ಬೇರೆ ಆಗ್ತಿ ಅನ್ಕೊಂಡ್ಬಿಟ್ಟಿದ್ದೆ. ಹೌದು ಕಣೆ ಕಾಮಾಕ್ಷಿ, ನಾನಿಲ್ಲಿ ಆ ಕಡೆ ಪಂಚರ್ ಹಾಕಕ್ ನಿಂತ್ರೆ ಇಲ್ಲಿ ಕಾಲೇಜ್ ಹುಡುಗಿರೆಲ್ಲ ಬಂದು ನನ್ನ ಹತ್ರ ಕ್ಯೂ ನಿಂತಿದ್ರು ಕಣೆ. ಕ್ಯೂ ಯಾಕೆ ನಿಂತಿರ್ತಾರೆ ನಿಮ್ ಕಡೆಗೆ? ಇನ್ಯಾರು ನಿಂತಿರ್ತಾರೆ ಕಾಮಾಕ್ಷಿ? ನನ್ನ ಹತ್ರ ಹಾಕಿಸ್ಕೊಂಡು ಹೋಗಕ್ಕೆ ನಿಂತಿರ್ತಾರೆ. ಹಾಕಿಸ್ಕೊಂಡು ಹೋಗೋ ನಿಂತಿದ್ರೆ ಸ್ವಲ್ಪ ನೋಡ್ಕೊಂಡು ಮಾತ್ರ ಕುಂತ್ರ ಮಂದಿ ಯಾಕೆ ಬಂದು ಯಾಕೆ ಮಾತಾಡ್ಕೊಂಡ ಕಣೆ ಕಾಮಾಕ್ಷಿ, ಮಾತಾಡ
ಅನ್ನ ತಿನ್ನಾಕ ಹಾಕ್ತೀನಂತ ಹೋಗಿಂದ ಅನ್ಕೋತಿ ಯಾಕೆ ಮಗನ ಸಣ್ಣದಾಗಿದ್ದೀನಿ ನೀನು ನೀನು ಹಾಕ್ತೀನಿ ಅನ್ನೋದಕ್ಕೆ ಕುಂತರ ಮಂದಿ ಯಾವ್ದು ಎದಿ ಗೊತ್ತಾಗ ಹೋಗ್ತೆ ನೀ ತಪ್ಪು ತಿಳ್ಕೊಬೇಡ ಕಣ ಕಾಮಾಕ್ಷಿ. ನಾನು ಹೇಳಿದ್ದು ಅವ್ರ ಸೈಕಲ್ ಟ್ಯೂಬ್ ಹಾಕ್ತೀನಿ ಪಂಚರ್ ಅಂತ. ನೀನ್ ನೋಡಿದ್ರೆ ಒಳ್ಳೆ ಪಂಚರ್ ಹಾಕ್ತೀನಂದ್ರೆ ನಾ ಏನೋ ಬ್ಯಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ನಿ ಬಿಡು. ಬೆಳ್ಳುಳ್ಳಿ ಕಬಾ ಒನ್ ಮೋರ್ ನಾವ ನನಗೂ ಬೆಳಗಿಂದ ಸಂಜೆವರೆಗೂ ಈ ಮೂವಿ ಬುಟ್ಟಿ ಓದ್ಕೊಂಡು ತಿರ್ಗಾಡಿ ಸಾಕಾಗ್ಬಿಟ್ಟೈತಿ. ನಂದು ಒಂದ್ ಸೈಕಲ್ ಐತಿ ಪಂಚರ್ ಆಗೈತಿ. ಏನಾರ ಮಾಡಿ ಹಾಕೊಡ್ತೀನಿ ತಾಂಬರ ಹೋಗ ಕಾಮಾಕ್ಷಿ. ನಿನಗೆ ಸೈಕಲ್ ತುಳಿಯಕ ಬರುತ್ತೆ ಅಂದಂಗ ಇಲ್ಲ ಬಿಡು. ಏನ ಅರ್ಧ ಬರ್ಧ ಹೋದ್ರೆ ಬಂದ್ರ ಹಂಗ ಹಿಂಗ ಬರ್ತದಷ್ಟೇ. ಅದಕ್ಕೆ ಯಾಕೆ ಯೋಚನೆ ಮಾಡ್ದೆ ಕಾಮಾಕ್ಷಿ? ನಾನು ಬಂದಾಯ್ತಲ್ಲ ಇನ್ಮೇಲೆ ನಿನಗೆ ಸೈಕಲ್ ಯಾವ್ಯಾವ ಸ್ಟೈಲ್ನಲ್ಲಿ ಯಾವ್ಯಾವ ತುಳಿಬೇಕಂತ ಚೆನ್ನಾಗಿ ಕಲ್ಸ್ಕೊಡ್ತೀನಿ. ಯಾವ್ದಾವ್ದು ಹಿಡಿಬೇಕು ಯಾವ್ದಾವ್ದು ತುಳಿಬೇಕು ಅಂತ ನಿನಗೆ ಚೆನ್ನಾಗಿ ಕಲ್ಸ್ಕೊಡ್ತೀನಿ ಬಿಡು. ಹೌದು ಮಗ, ಒಟ್ಟಾಗ ನೀನು ಕಲಿಸ್ಕೊಡ್ತೀನಿ ಅಂದ್ರೆ ನಾನು ಪಕ್ಕ ಕಲ್ತಂಗ ಆತ್ಬಿಡು. ಈಗ ಇಲ್ಲ ನಿಂತ್ರು ಈಗಲೇ ಹೋಗಿ ನಾನು ಟ್ಯೂಬ್ ತತ್ತೀನಿ. ತಾಂಬರ ಹೋಗ ಕಾಮಾಕ್ಷಿ. ನೀನು ಇಲ್ಲ ನಿಂತ್ರು ಈಗಲೇ ಹೋಗ್ತೀನಿ. ಅದು ಹೆಂಗಾಯ್ತು ಏನೋ, ನಂದು ಫಸ್ಟ್ ಟೈಮ್ ನಿಂದು ಫಸ್ಟ್ ಟೈಮ್. ಒಂದ್ ಕೈ ನೋಡೇ ಬಿಡೋಣ. ಕೊಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ಈ ದರೆ ಉರಿದು ಆ ಉಲ್ಕೆ ಪಡೆದು ಈ ಜಗದ ಬಿಡಲಿ ನಾನಿಲ್ಲವೇ. ಕಣ್ಣು ಮುಚ್ಚಿ ನನ್ನ ಪ್ರೀತಿ ನನ್ನ ಪ್ರೀತಿ ನನ್ ಸಣ್ಣ ಬಿದ್ದೆ ತಿಂಡಿ ಅದು ನೋಡಿ ಸರ್ರಾಗ್ಲಕ್ ನೋಡು ಪಂಚರ ಎಲ್ಲ ಇದ್ ನೋಡು. ಹುಡುಕು ನಿಧಾನ ಹುಡುಕು. ನೋಡ್ ಕಾಮಾಕ್ಷಿ, ಜಾಸ್ತಿ ಏನ್ ಕಂಡಿ ಬಿದ್ದಿಲ್ಲ, ಎಲ್ಲೋ ಒಂದೇ ಒಂದ್ ಕಂಡಿ ಆಗ್ಯದ ನೋಡ್ಲೆ. ಅಳಮಂಗಿ ನನ್ನ ಮಗನ ಇನ್ನು ಪಂಪೆ ಹೊಡೆದಿಲ್ಲ, ಚೆಕ್ ಮಾಡಿಲ್ಲ, ಒಂದ್ ಕಂಡಿ ಬಿದ್ದೈತಂತ ಹೆಂಗ್ ಹೇಳ್ತೀನಿ ನೋಡ್ ಕಾಮಾಕ್ಷಿ, ಹರೇ ರಾಮ ಕೃಷ್ಣ ಜಗನ್ನಾಥ ಈ ಜ್ಯೋತಿಷಿಗಳು ಮಗ ನೋಡಿದ ತಕ್ಷಣ ಹೆಂಗೆ ಭವಿಷ್ಯ ಹೇಳ್ಬಿಡ್ತಾರೋ ನಾನು ಕೂಡ ಹಂಗೇನೆ. ಯಾವ್ದೇ ಟ್ಯೂಬ್ ಆಗ್ಲಿ ಅದಕ್ಕೆ ಪಂಪ್ ಹೊಡಿದೇನೆ ಹೇಳ್ಬಿಡ್ತೀನಿ ನೋಡ್ಲೆ. ಬೈಲಿ ಅದಕ್ಕೆ ಬರಲ್ಲ. ಪಂಪ್ ಹೊಡ್ದು ಎಲ್ಲ ಆದ್ ಬಿಡು. ಸರ್ರಾಗ್ ನೋಡಿ ಎಲ್ ತೂತ್ ಬಿದ್ದೈತ ಅಲ್ಲಗ ಸರ್ರಾಗ್ ಹಾಕ್ಬೇಕು ನೋಡು ಪಂಚರ. ಏನ್ ಹೇಳ್ತಾನಂತ ಪಂಪ್ ಹೊಡಿ. ನಮ್ಮ ಮನ್ಸು ನಮ್ಮ ಮನಸ್ಸು ಒಳ್ಳೇದ್ ಮಾಡಿದ್ರೆ ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಪಂಪ್ ಎಲ್ಲ ಯಾಕೆ ಮರ ಸ್ವಲ್ಪ ಊದ್ ಕಳಕತ್ತೈತಿ, ಇನ್ನೊಂದ್ ಸ್ವಲ್ಪ ಜೋರ ಹೊಡಿಯ. ಏನ್ ಹೊಡೆದ ಮಾರ್ರೆ, ಈಗ ಇವಳು ಹೇಳಿ ಕಾಮಾಕ್ಷಿ. ಏನಮ್ಮ ಸೌಮ್ಯ?